ಈ ಪಿಕ್ಚರ್ನ ಸೆಲೆಕ್ಟ್ ಮಾಡಿದ್ರು. ಇದು ಕೃಷ್ಣಮೂರ್ತಿ ಪುರಾಣಿಕರು ಬರೆದಿದ್ದ ಸಾನಾದಿ ಅಪ್ಪಣ್ಣ ಅಂತ. ನಾನು ಹೇಳಿದ್ನಲ್ಲ, ಏನು ಬಂತು ಅಂತ ಹೇಳಿದ್ರೆ ವರದಣ್ಣ ಉದಯಶಂಕರ್ ಕೂತ್ಕೊಂಡಿದ್ದೇನೆ ರಿಪೇರಿ ಮಾಡೋದು, ಬರೆಯೋದು, ಗಿರಿಯೋದು, ಸ್ಕ್ರೀನ್ ಪ್ಲೇ ಇವರು ಇರೋರು. ಬಟ್ ಹೆಲ್ಪ್ ಮಾಡ್ತಾ ಇದ್ದಿದ್ದೆಲ್ಲ ಅವರೇ. ಇವತ್ತಿನ ದಿವಸ ಏನು ಕ್ರೆಡಿಟ್ ವಿಜಯ ರೆಡ್ಡಿ ಏನು ಮಾಡಿದ್ದಾರೋ ಆ ಕ್ರೆಡಿಟ್ ಅವ್ರು ಡೈರೆಕ್ಷನ್ ಮಾಡಿದ್ದರು ಕೂಡ ಆ ಕ್ರೆಡಿಟ್ಗೆ ಹಿಂದ್ಗಡೆ ವರದಣ್ಣ ಅವ್ರು ಇರ್ತಿದ್ರು, ಉದಯಶಂಕರ್ ಇರ್ತಿದ್ರು. ಇನ್ನೊಂದು ಅನುಕೂಲ ಆಗೋದೇನು ಅಂತ ಹೇಳಿದ್ರೆ, ಉದಯಶಂಕರನ್ನು ವರದಣ್ಣ ಅವರು ರಾಜ್ಕುಮಾರ್ಗೆ ಹೇಳ್ಬಿಟ್ಟು ಈ ಕತೆ ಚೆನ್ನಾಗಿದೆ ಅಂತ ಹೇಳ್ಬಿಡೋರು. ಸೊ ಏನು ಕತೆ ಅನ್ನೋದು ವರದಣ್ಣ ಅವ್ರು ಹೇಳೋರು ಮನೆಯಲ್ಲಿ, ಅಣ್ಣವ್ರಿಗೆ ಹಿಡಿಸ್ತು. ಅವ್ರು ಒಂದೇ ಒಂದು ಹೇಳಿದ್ರು, ಈ ಸನಾದಿ ಅನ್ನೋದು ನಮ್ಮಲ್ಲಿ ಇಲ್ಲ, ಈ ಕಲೆಗೆ ನಮ್ಮಲ್ಲಿ ಅಷ್ಟಾಗಿ ಬೆಲೆನೂ ಇಲ್ಲ, ತುಂಬ ನಿಕೃಷ್ಟವಾಗಿ ನೋಡ್ತಾರೆ, ಒಂಥರ ಕೀಳು ಕಡೆ ಇದೆ, ಇದು ಕೆಳಮಟ್ಟದಲ್ಲಿದೆ. ಸೊ ಇದನ್ನು ನಾವು ಆ ಥರ ಮಾಡಬೇಕು ಅಂದರೆ ಮೇಲ್ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ಯಾವನು ಮೇಲ್ಮಟ್ಟದಲ್ಲಿ ಇದನ್ನು ಬಾರಿಸ್ತಾರೋ ಅವ್ರನ್ನೇ ಕರ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆವಾಗ ವಿಕ್ರಮ್ ಶ್ರೀನಿವಾಸ್ ಅನ್ನೋರು ಇದ್ದರು ರಾಜ್ಕುಮಾರ್ ಕಾಂಪೌಂಡಲ್ಲಿ. ವಿಕ್ರಮ್ ಶ್ರೀನಿವಾಸ್ ಅಂತ ಅವರೊಬ್ಬರು ಪ್ರಳಯಾಂತಕರು. ಬೋಳಿಕಿದ್ದು ಕಾಳಿ ಮಾಡಿಬಿಡೋರು. ಅವ್ರು ಹೋಗಿದ್ದೇನೆ ಅವ್ರನ್ನ ಒಪ್ಪಿಸಿ ಕರ್ಕೊಂಬಂದರು. ಬಿಸ್ಮಿಲ್ಲಾ ಖಾನ್ ಬಂದರು ಅಂದರೆ ಒಬ್ಬರು ಬರೋಲ್ಲ. ಬಿಸ್ಮಿಲ್ಲಾ ಖಾನ್ ಬರ್ತಾರೆ ಅಂದರೆ 20 ಜನನೋ 22 ಜನನೋ ಬರ್ತಾರೆ. 22 ಜನ ಬಂದರೂ ಕೂಡ ಏನು ಅಂತ ಹೇಳಿದ್ರೆ, ಒಂದು 4 ಜನ ಶ್ರುತಿ, ಒಂದು 4 ಜನ ಇವ್ರು ಬಾರಿಸಿದ್ದು, ಆಮೇಲೆ ಗ್ಯಾಪ್ಗೆ ಇದಕ್ಕೆ 20 ಜನ 22 ಜನ ರೆಕಾರ್ಡಿಂಗ್ ಹೋಗಿದ್ದೀನಿ ನಾನು, ಸುಳ್ಳು ಹೇಳ್ತಾ ಇಲ್ಲ ನಾನು. ಬಿಸ್ಮಿಲ್ಲಾ ಖಾನ್ ಚೈನಾ ರೆಕಾರ್ಡಿಂಗ್ ನೋಡೋಣ ಅಂತ ನಾನು ಹೋಗಿದ್ದೆ. ಆವಾಗ ಅಣ್ಣನೂ ಇದ್ದರು ಅಲ್ಲಿ. ಅವರು 20 ಜನ 22 ಜನ ಬಾರಿಸ್ತಾ ಇರ್ತಾರೆ. ಅವ್ರಿಗೆ ನಾವು ಸಿನಿಮಾದಲ್ಲಿ ನಾವು ರಾಗ ಸಂಯೋಜನೆ ಮಾಡಿ ಇದು ಮಾತ್ರ ಬಾರಿಸ್ಬೇಕು ಅಂತ ಹೇಳಿದ್ರೆ ಆಗಲ್ಲ. ಅವ್ರಿಗೆ ಪೀ ಅಂತಲೇ ಶುರು ಮಾಡೋದು. ಅವ್ರು ಶುರು ಮಾಡಿದ್ರೆ ಒಂದು 20 ಜನ ಸೇರ್ಕೋತಾರೆ. ನಮಗೆ ಯಾವ ಜಾಗ ಬೇಕು ಅನ್ನೋದನ್ನು ಅವ್ರಿಗೆ ಆ ಜಾಗದಲ್ಲಿ ಬರೋ ಹಾಗೆ ನಾವು ಹೇಳಿರಬೇಕು. ಇವು ಬಾರಿಸ್ಕೊಂಡು ಬಂದಾಗ ಆ ಜಾಗ ಬರುತ್ತೆ. ಪಿ 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 ಅಂತ ಬಂತು ಅಂತ ಹೇಳಿದ್ರೆ ಅವ್ರು ಮೊದಲು ಇದೆಲ್ಲ ಮಾಡ್ಕೊಂಡ್ಬಂದ್ಮೇಲೆ ಪಿ 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 ಅದು ಬರುತ್ತೆ. ಸೊ ಯಾವಾಗ ಸಾಂಗಲ್ಲಿ ಈ ಥರದ್ದು ಬೇಕೋ ಅದನ್ನೆಲ್ಲ ಕೊಟ್ಟುಬಿಟ್ಟಿದ್ದಾನೆ ಅವ್ರ ಕೈಲಿ ಬಾರಿಸೋರು. 3-4 ಜನ ಅವ್ರು ಬಾರಿಸಿದ್ದು ಇವರು ಬೇಕಾದ ನೊಟೇಷನ್ಸಲ್ಲೆಲ್ಲ ಅಲ್ಲಲ್ಲಿ ಬಂದಿರೋದು. ಆವಾಗ GK ವೆಂಕಟೇಶ್ ಜೊತೆ ವೈದ್ಯನಾಥನ್ ಅಂತ ಒಬ್ಬರು ಇದ್ದರು, ಬಹಳ ಬುದ್ಧಿವಂತ, ನಂತರ ಡೈರೆಕ್ಷನ್ ಆದ. GK ವೆಂಕಟೇಶ್ ಹತ್ರ 2 ಅಸಿಸ್ಟೆಂಟ್ ಇದ್ದರು. ಒಂದು ಇಳೆಯರಾಜ, ವೈದ್ಯನಾಥನ್. ಇಳೆಯರಾಜ ಇದ್ದವರು ಹಾಡುಗಳಿಗೆ ಬೇಕಾಗಿದ್ದನ್ನು ರಾಗಗಳೆಲ್ಲ ಬರ್ಕೊಳ್ಳೋರು. ಇವನು ವೈದ್ಯನಾಥನ್ ಅನ್ನೋರು ಹಾಡುಗಳಿಗೆ ಬೇಕಾದ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡೋನು.